ಸುಟ್ಟು ತಿಂದು ಏನೇ ತಿಂದ್ರು ಅದು ಮಜಾ ಇರುತ್ತೆ ಸುಟ್ಕೊಂಡು. ಕೇಸರಿ ಕೆಂಪು ಹಳದಿ ಏನು ಯಾವ್ದೋ ಪ್ಲಾಸ್ಟಿಕ್ ತಂದಿರಂಗಿದೆಯಲ್ಲ ಮೊದಲೇ. ಮಂಗ್ ಮುಂಡದೆ ಯಾವ ಪ್ಲಾಸ್ಟಿಕ್ ಅಲ್ಲ ಒರಿಜಿನಲ್ ಕ್ಯಾಪ್ಸಿಕಮ್ ಕಣ ಇವು. ಈಗ ನಾನೇನಾರು ಇದನ್ನ ಬೆಳಿತೀನಿ ಅಂತಂದ್ರೆ ಇದಕ್ಕೆ ಯಾವ ಬೀಜ ಹಾಕ್ಬೇಕು, ಅದಕ್ಕೆ ಯಾವ ಬೀಜ ಹಾಕ್ಬೇಕು, ಹಸ್ರಿಗೆ ಯಾವ ಬೀಜ ಹಾಕ್ಬೇಕು, ಇಲ್ಲ ಹಿಂದೆ ಏನಾರು ಬೇಕಾ? ಈ ರಿವರ್ ಅಂಡ್ ಫೈರ್ ಕಿಚನ್ ನಾವು ಮಾಡಿರೋದು ಈ ರೀತಿ ತರಲೆ ಗಿರ್ಲೆ ಮಾಡ್ಕೊಂಡು ಅಡಿಗೆ ಮಾಡಿ ತಿಂತಾ ಇರೋದು ಏನ್ ಅನ್ಸುತ್ತೆ ನಿಜ ಹೇಳ? ಹೋಗಿ ಹೋಗಿ ನಿನ್ನ ಹತ್ರ ತಗೊಳಕಣ್ಣಲ್ಲ ಅಂತ ಅನಿಸ್ತಾ ಜನ ಯಾಕೆ ಬಾರ್ಬಿಕ್ಯೂ ಅನ್ಕೊಂಡು ಹೋಗ್ತಾರೆ ಅಂತ ಇವತ್ತು ಗೊತ್ತಾಗ್ತಾ ಇದೆ. ಲವ್ ನಿಂಗ ಲವ್ ಈಗ ಏನ್ ಮಾಡ್ತಾ ಇದಿಲ್ಲ? ಸೌದೆ ಲವ್ ಒಂದಿಷ್ಟು ಇಜ್ಲಿಗೆ ಹಾಕ್ಲಾ ಇಷ್ಟೊಂದ್ ಸೌದೆ ಕಡಿತ್ ನಿಂತಿದೆ. ಇಜ್ಲು ಮಾಡ್ಬೇಕು ಅಂದ್ರೆ ಬೇಕಾದ್ರೆ ಬೆಂಕಿ ಹಾಕ್ಬಿಡ್ಬೋದು ಮಗ. ಇಜ್ಲು ಮಾಡೋದಿದೆಯಲ್ಲ ಆಯ್ತಲ್ಲ ನೀನ್ ನಿಜಲ್ಲ ಹಳ್ಳಿ ಅವನ? ನಿಜ ಹೇಳೋ ಹಳ್ಳಿ ಅವನ ಅಂತ. ಹೌದು. ಸೌದೆ ಯಾವ್ದಾರಲ್ಲ ಕಡ್ದರು ಅಪ್ಪಿ ಇಲ್ಲಿ ನಮ್ ತಾತ ತಾನೆ ಕೊಡ್ಲಿ ಏನು ಮಡಗಿಲ್ಲ. ಮತ್ತೆ ಸಿಕ್ಕಿದ್ರಲ್ಲಿ ನೋಡೋ ಇಲ್ದೇ ಇರೋ ಅಂತ ಐಟಮ್ಗಳನ್ನ ಇರೋಂತ ಐಟಮ್ ಅಲ್ಲಿ ಕ್ಲಿಯರ್ ಮಾಡ್ಬಿಡ್ಬೇಕು. ಈಗ ಇದೈತೆ ಕಟ್ ಮಾಡ್ತಾ ಇದೀನಿ. ಇದು ಇಲ್ಲ ಹಂಗಾದ್ರೆ ಈ ಒಂದು ಎಪಿಸೋಡ್ ಏನಿದೆ ಇದು 2 ಎಪಿಸೋಡ್ ಆಗತ್ತೆ. ಯಾಕಂದ್ರೆ ಒಂದ್ ಎಪಿಸೋಡ್ ಇವನ್ ಬರೀ ಸೌದೆ ಸೀಳದೆ ಆಗತ್ತೆ. ಸರಿ ಕಡಿಯಪ್ಪ. ಓ ಯಾವನ್ ಗೆಳ್ತಿಯದ ಅಲ್ಲೇ ಒಂದೇ ಸಲ ಹೆಂಗೆ ಸೊಟ್ಟ ಇದನ್ನ ನೆಟ್ಟಂಗ್ ಮಾಡ್ದೆ ಅಷ್ಟೇ, ಇನ್ನೇನಾಗಿಲ್ಲ ಅಲ್ಲಿ. ನೀನು ಹಿಂಗೆ ಮಾಡ್ತೀನಿ, ಹುಷಾರಾಗಿರು. 2 ತಟ್ಟೆ ಬಿಗಿಯಾಗಿ ತಿನ್ಬಿಟ್ ಬಾ. ಹೇಳಪ್ಪ ಹೇಳು. ಊರು ಮುಂಚೆನೆ ಒಲೆ ಹಸ್ಕೊಂಡು ಕೆಂಡ ಮಾಡು ಅಂತ ಜೀವ ತಿಂತಿದ್ಯಲ್ಲ, ಅದೇನ್ ಮಾಡ್ತಿ ದಬಾಕ್ ತಿಂತ ಹೇಳು ಫಸ್ಟ್. ಇವತ್ತು ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ ನಲ್ಲಿ ನಾವು ಮಾಡ್ತಾ ಇದೀವಿ ಏನದ ಬಾರ್ಬಿಕ್ಯೂ, ಪನ್ನೀರ್ ಬಾರ್ಬಿಕ್ಯೂ ಔಟ್ಡೋರ್ ಅಲ್ಲಿ ಮಾಡ್ತಾ ಇದೀವಿ. ಅದು ಪನ್ನೀರ್ ಬೇಯಿಸಕ್ಕೆ ಈ ಲೆವೆಲ್ ಗಂಟೆಲ್ಲ ಬಿಲ್ಡಪ್ ತಗೊಂಡು ಮುಂಚೆನೆ ಒಲೆ ಹಚ್ಚು ಅನ್ಕೊಂಡ್ ಸಾಯಿಸಿ ಕೆಂಡದಲ್ಲಿ ಮಾಡ್ಬೇಕು. ಕೆಂಡ ಏನ್ ಹೋಗಿ ನಾವೇನ್ ಕಾಸು ಕೊಟ್ಟು ತಗೊಬರಕದ್ದ ಈಗ? ಸರಿ ಮರೆಯ ಪನ್ನೀರ್ಗೆ ನೀನ್ ಈ ಲೆವೆಲ್ ಬಿಲ್ಡಪ್ ತಗೋತಿದ್ಯಲ್ಲ ಅಂತ ಕೇಳ್ತಾರದು. ಹೌದು. ಎಲ್ರಿಗೂ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂಡ್ ಗುಡ್ ನೈಟ್. ಯಾವಾಗ ನೋಡ್ತೀರಾ ಅದಕ್ಕೆ ನೀವು ಕನ್ಸಿಡರ್ ಮಾಡಿ ಅಷ್ಟೇನೆ. ಸೊ ಇವತ್ತು ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ ಚಾನಲ್ ಅಲ್ಲಿ ನಾವು ಮಾಡ್ತಾ ಇದ್ವಿ ಪನ್ನೀರ್ ಬಾರ್ಬಿಕ್ಯೂ. ಅದಕ್ಕೆ ಬೇಕಾಗಿರೋಂತ ಇಂಗ್ರೀಡಿಯೆಂಟ್ಸ್ ಅದು ಇದು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಇವತ್ತು ಸ್ಪೆಷಲ್ ಆಗಿ ಔಟ್ಡೋರ್ ಮಾಡ್ತಾ ಇದ್ವಿ. ಒಂದ್ ನಿಮಿಷ ಇರು. ಇದು ನಾನು ಮೊನ್ನೆ ಟೊಮೊಟೊ ಬಾತ್ ಮಾಡಿದ್ನಲ್ಲ, ಹೆಂಗಿತ್ತು ಅದು? ನೀವೆಲ್ಲ ಮಾಡ್ಕೊಂಡ್ರಿ ಅಲ್ವಾ? ಅಯ್ಯೋ ಟೊಮೊಟೊ ಬಾತೆ ನಾವ್ ಶೂಟಿಂಗ್ ಮಾಡಿ 3 ದಿನ ಆದ್ಮೇಲೆ ಮತ್ತೆ ಶೂಟಿಂಗ್ ಬಂದ್ರೆ 3 ದಿವಸದಿಂದ ಅದೇ ಟೊಮೊಟೊ ಬಾತ್ ನ ಫ್ರಿಡ್ಜ್ ಅಲ್ಲಿ ಇಟ್ಕ ತಿಂತಾವನಂತೆ. ಯಾವಾಗ ಬೆಳಗ್ಗೆ ತಿನ್ಲ? ಇಲ್ಲ, ನಂಗೆ ಒಂದ್ 30-35 ಜನ ಮೆಸೇಜ್ ಮಾಡಿದ್ರು. ಅಂದ್ರೆ ಟೊಮೊಟೊ ಬಾತ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ಚೆನ್ನಾಗಿತ್ತಲ್ವಾ? ನಾನ್ ನೆಕ್ಸ್ಟ್ ಎಪಿಸೋಡ್ ಟೊಮೊಟೊ ಬಾತ್ 2 ಮಾಡ್ತೀನಿ. ಸರಿ ನೀನ್ ಬರ್ತೀನಿ. ನೀ ಈಗ್ಲೇ ಮಾಡ್ಬಿಡೋತಿ ಬೇಡ. ಈಗ ಪನ್ನೀರ್ ಅದೇನೋ ಅಂದಲ್ಲ. ಇಲ್ಲ ಪ್ಲಾನ್ ಚೇಂಜ್ ಆಯ್ತು, ನೀನೇ ಮಾಡ್ಕೋ. ಬೇಡ ನೀನ್ ಮಾಡ್. ಇನ್ನೊಂದ್ಸಲ ನೀನ್ ಟೊಮೊಟೊ ಬಾತ್ ಅಂತಂದ್ರೆ ನಾನು ಈ ಕುಕಿಂಗ್ ಚಾನೆಲ್ ನೇ ಬಿಟ್ಬಿಡ್ತೀನಿ. ನಾನು ಹೊತ್ತಿಗೆ ಒಂದ್ಸಲ ತಿಂದೆ ಸಾಕಾಗ್ಬಿಟ್ಟದೆ ನನ್ಗೆ. ಬೇರೆ ಚಾನಲ್ ಹೋಯ್ತಿಯಾ? ನನ್ ಮಗ ಹಿಂಗೆ ಮಾತಾಡ್ತಾ ಇರ್ತಾನೆ. ಈಗ ಏನದು ಪನ್ನೀರ್ ಬಾರ್ಬಿಕ್ಯೂಗೆ ಏನೇನ್ ಬೇಕು ರೆಸಿಪಿ ಅಂತ ಒಂದ್ಸಲ ತೋರಿಸ್ತೀನಿ. ಬನ್ನಿ. ಕೆಣ್ಣ ಆಗಯ್ಯ ಬೇಗ. ಏನ್ ಮಾಡ್ತಿದ್ದಿಲ್ಲ? ಮುಚ್ಕೊಂಡಂಗೆ ಏನೋ ಕೊಯ್ಯೋ ಅಂತವನೆ. ಈಗ ನಮ್ಮ ಪನ್ನೀರ್ ಬಾರ್ಬಿಕ್ಯೂಗೆ ಒಂದು ಹಾಡು ಹೇಳ್ಬಿಡು, ನಾನು ಆಮೇಲೆ ಹೇಳ್ತೀನಿ. ಇಲ್ಲ ನಾನು ಮಸಾಲೆಗಳೆಲ್ಲ ಹೇಳ್ಬಿಡ್ತು ಆಮೇಲೆ ಹೇಳಾಯ್ತು. ಮುಚ್ಕೊಂಡಿರೋ. ಈಗ ನಮ್ಮ ಪನ್ನೀರ್ ಬಾರ್ಬಿಕ್ಯೂಗೆ ಅತ್ಲಾಗೆ ಸರಿ ಶಾರ್ಪ್ ಇಲ್ಲ, ಒಂದ್ ಚೂರ್ ಮಸಿಬೇಕು. ಈಗ ನಮ್ಮ ಪನ್ನೀರ್ ಬಾರ್ಬಿಕ್ಯೂಗೆ ಏನೇನ್ ಮಸಾಲೆ ಬೇಕು ಅಂತ ಹೇಳ್ತೀನಿ ಬನ್ನಿ. ಏನಿದು ಕಸ್ತೂರಿ ಮೇಥಿ, ಕಾಶ್ಮೀರಿ ರೆಡ್ ಚಿಲ್ಲಿ, ಪೆಪ್ಪರ್ ಪೌಡರು, ಮತ್ತೆ ಗರಂ ಮಸಾಲ ಹಾಗೂ ಚಾಟ್ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚೂರ್ ಅರಿಶಿನ ಮತ್ತೆ ಖಾರದ ಪೌಡ್ರು. ಅಣ್ಣ ನಂಗೆ ಇದ್ ನೋಡ್ತಿದ್ದೆ ಏನ್ ಅನಿಸ್ತಾ ಇದೆ ಗೊತ್ತಣ್ಣ? ಈ ಮೈಸೂರು ಮಾರ್ಕೆಟ್ ಅಲ್ಲಿ ಕುಂಕುಮನೆಲ್ಲ ಹಿಂಗೆ ಗುಡ್ಗುಡ್ಡೆ ಮಾಡಿ ಇಟ್ಟಿರ್ತಾರೆ ಗೊತ್ತಾ, ಒಂದೊಂದ್ ಕಲರ್ದು ಒಂದೊಂದು. ಅದ್ ನೆನಪಾಗ್ತಾ ಇದೆ. ಕೆಂಡ ಆಗ್ಬೇಕು, ಮ್ಯಾರಿನೇಟ್ ಆಗಕ್ ಟೈಮ್ ಬೇಡವಾ? ಅದ್ ಮ್ಯಾರೇಜ್ ಆಗ್ಬೇಕಂದ್ರೆ ನಾನೇ ಟೈಮ್ ಕೊಡೋಣ ಹೋಗಂಬುದವೆ. ನನಗೆ ಇನ್ನ ಆಗಿಲ್ಲ, ಸಾಯ್ತಾ ಇದ್ದೀನಿ ಇಲ್ಲಿ. ಅದಕ್ಕೆ ಬೇರೆ ಮ್ಯಾರೇಜ್ ಮಾಡೋಣಂತೆ. ಈಗ ಮಿಕ್ಸಪ್ ಮಾಡೋಣ ಮಸಾಲೆನ. 1 ಕಪ್ ಮೊಸರು. ಸೊ ಇದಿಷ್ಟು ಏನ್ ಮಸಾಲೆ ತಗೊಂಡಿದ್ವಿ ಎಲ್ಲಾನು ದಡಾರ್ ಅಂತ ಒಟ್ಟಿಗೆ ಹಾಕ್ಬಿಡ್ಬೇಕು.
ಒಂದ್ ಸ್ಪೂನು ಉಪ್ಪು ಇದನ್ನ ಹಾಕಿ ಬೇಗ ಹಾಕೋ ಬೆಪ್ಪು. ಎಲ್ಲಾನು ಜಗರ ಗಜ 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 ಗಜ. ಒಂಚೂರು ಕಟ್ ಮಾಡ್ಲಾ ಕಡ್ಲೆ ಹಿಟ್ಟು. ಏನ್ ಮಾಡ್ಲಾ ಚೂರು ಕಟ್ ಮಾಡು. ಮಂಗುಂಡ ನೀಟಾಗಿ ಕಟ್ ಮಾಡೋ. ಅವ್ರು ಉದ್ರಬೇಕು ಹಂಗೆ. ಹೌದ್ರಬೇಕಂಗ ಅಲ್ಲಿ ಬೆಳ್ಳು ಹುಡುಗಾಟ ಆಡು. ಅಷ್ಟು ಬೇಡ ಕಣೋ, ಒಂಚೂರು ಇಲ್ಲಿ ಸಾಕು ಸಾಕು. ಸ್ವಲ್ಪ ಕಡ್ಲೆ ಹಿಟ್ಟು ಹಾಕಬೇಕು, ಜಾಸ್ತಿ ಅಲ್ಲ, ಒಂದ್ ಸ್ಪೂನ್. ಏನ್ ಬೋಂಡ ಮಾಡ್ತಿದ್ದಿಲ್ಲ? ಯಾಕೆ ಹಿಂಗ್ ಹಿಂಸೆ ಕೊಟ್ಟು ಹೋಗನಿ, ನಾನು ಹೆಂಗೋ ಮಾಡ್ಬಿಟ್ಟು ತಿನ್ನಕ್ ಕರಿತೀನಿ ಬರೋಗತ್ತಾಗಿ. ಒಂದ್ ಸ್ವಲ್ಪ ಇದಕ್ಕೆ ನಿಂಬೆಹಣ್ಣು ಹಿಂಡು, ಬೀಜ ಎಲ್ಲ ಅರ್ಧ ನಿಂಬೆಹಣ್ಣು ಹಿಂಡ್ಬೇಕು, ಚೆನ್ನಾಗಿ ಮನೆ ತಗಬೇಕು, ಒಳ್ಳೆ ಟೇಸ್ಟ್ ಇರ್ತದೆ. ಈರುಳ್ಳಿನ ಈ ರೀತಿ 4 ಪೀಸ್ ಮಾಡಿದ್ರೆ ಈ ತರ ಬಟ್ಲು ತರ ಸಿಗುತ್ತಲ್ಲ, ಇದನ್ನ ಹಿಂಗ್ ಹಾಕಬೇಕು. ಕೇಸರಿ ಕೆಂಪು ಹಳದಿ ಏನು ಯಾವ್ದೋ ಪ್ಲಾಸ್ಟಿಕ್ ತಂದಿರಂಗಿದೆಯಲ್ಲ ಮುದವೇ. ಮಂಗ್ ಮುಂಡದೆ ಯಾವ ಪ್ಲಾಸ್ಟಿಕ್ ಅಲ್ಲ, ಒರಿಜಿನಲ್ ಕ್ಯಾಪ್ಸಿಕಮ್ ಕಣ ಇವು. ಮೋಸ್ಟ್ಲಿ ಬಣ್ಣ ಹೊಡೆದರ್ಕಲ್ಲ ಅದಕ್ಕೆ ಲವ್ ಕಲರ್ ಯೂಸ್ ಮಾಡೋದು ತಿನ್ಬಾರ್ದು ಅಂತ ದೊಡ್ಡ ಇವರೆಲ್ಲ ಹೇಳೋರೆ ಡಾಕ್ಟರ್ಗಳೆಲ್ಲ. ಸರಿ ಸರಿ ನೀನ್ ತಿನ್ಬೇಡ ಹಂಗಾರ. ಇಲ್ಲ ನಾನ್ ತಿನ್ನಲ್ಲ ಒರಿಜಿನಲ್ಲೇ. ನಡ ಏನದು ಹಿಂಗೆಲ್ಲ ಬತ್ತವ, ನೀನ್ ನೋಡ ಇಲ್ವಾ? ಅಯ್ಯೋ ಮುಂಡದೆ. ಇದೇನ್ ಪರ್ಪಸ್ ಅದೇನ್ ಪರ್ಪಸ್ ಅದೇನ್ ಪರ್ಪಸ್? ಏನಿಲ್ಲ, ಬಣ್ಣ. ನಮ್ ಜನ ಬಣ್ಣಕ್ಕೆ ತಾನೇ ಮಾರೋಗೋದು, ಹಂಗೆ ಎಲ್ಲ ಟೇಸ್ಟ್ ಒಂದೇ, ಕಲರ್ ಬಣ್ಣ ಒಂದು. ನಾನು ಹೇಳ್ದೆ ಅದಕ್ಕೆ ಮುದೇವೆ ಪೇಂಟ್ ಹೊಡೆದಾರೆ ಬೇಡ ಅಂತ. ರುಚಿ ಒಂದೇ, ಬಣ್ಣ ಬೇರೆ. ರುಚಿ ಒಂದೇ ಇದೆ, ಬಣ್ಣ ಬದಲಾಗಿದೆ ಅಷ್ಟೇ. ಈಗ ನಾನೇನಾರು ಇದನ್ನ ಬೆಳಿತೀನಿ ಅಂತಂದ್ರೆ ಇದಕ್ಕೆ ಯಾವ ಬೀಜ ಹಾಕ್ಬೇಕು, ಅದಕ್ಕೆ ಯಾವ ಬೀಜ ಹಾಕ್ಬೇಕು, ಹಸ್ರಿಗೆ ಯಾವ ಬೀಜ ಹಾಕ್ಬೇಕು, ಇಲ್ಲ ಹಿಂದೆ ಏನಾರು ಕಿತ್ತು ಹಾಕ್ಬೇಕಾ? ಈ ತರ ಕಲರ್ಗಳು ಬರಕ್ಕೆ ನೀನೊಂದ್ ಕೆಲಸ ಮಾಡು, ಈ ಬೀಜ ಹಾಕ್ತಿಯಲ್ಲ, ಬೀಜ ಹಾಕ್ಬೇಕಾದ್ರೆ ನಿಂಗೆ ಯಾವ್ಯಾವ ಬಣ್ಣ ಬೇಕು ಆ ಬಣ್ಣ ಅದ್ಬಿಡು ಬೀಜನ ಹಚ್ಬಿಟ್ಟು ನಾಟಿ ಮಾಡ್ಬಿಡು. 3 ದಿನ ಬಿಸಿಲು ಒಣಗಿಸ್ಬಿಟ್ಟು, ಆಗ ಅದೇ ಕಲರ್ ಬರ್ತದೆ ನಿಂಗೆ. ಟ್ರೈ ಮಾಡು, ಹಂಗೆ ಮಾಡಿರ್ದಿ ಇವ್ರೆಲ್ಲ. ಸೊ ಇದಕ್ಕೆ ಮಶ್ರೂಮು ಕೂಡ ತಂದಿದೀವಿ, ಮಶ್ರೂಮ್ ಹಾಕ್ತಾ ಇದೀವಿ. ಫುಲ್ ಇವತ್ತು ವೆಜ್ಜು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀವಿ ನೀನು. ಫಿಕ್ಸ್. ಯಾಕೆ ಈ ತರ ನೀನು ಒಂದು ಡಿಸಿಷನ್ ತಗೊಂಡೆ, ನಿರ್ಧಾರ ತಗೊಂಡೆ ನೀನು ವೆಜ್ಜೇ ಮಾಡ್ಬೇಕು ಅಂತ? ಅಭಿಮಾನಿಗಳು ಕೇಳ್ತಾ ಇದಾರೆ ಯಾಕೆ ನೀವು ವೆಜ್ ಮಾಡಲ್ವಾ ಅಂತ, ಹಂಗಾಗಿ. ನಂದಿನಿದೆ ಇದು, ನಂದಿನಿ ಪನ್ನೀರ್. ನಮ್ಮ ರೈತರ ಸ್ವಂತ ಬ್ರ್ಯಾಂಡ್ ನಂದಿನಿ. ಜೊತೆಗೆ ಈ ಪನ್ನೀರ್ ಯಾವ್ದ್ರಲ್ಲಿ ಮಾಡೋದು? ಪನ್ನೀರು ಹಾಲಲ್ಲಿ ಮಾಡ್ತಾರೆ. ಹೌದಾ? ನಾನು ಪಾನಿಲ್ ಮಾಡೋದು ಅನ್ಕೊಬಿಟ್ಟಿದೆ. ಈ ಚಪಾತಿ ಆಯ್ತಲ್ಲ ಯಾವ್ದ್ರಲ್ಲಿ ಮಾಡ್ತಾರೆ ಹೇಳು? ಚಾಪೆಲ್ ಮಾಡ್ತಾರೆ. ಅದ್ರ ಮೇಲೆ ಜನ್ಮಕ್ಕೆ ಪಾನಿಲ್ ಮಾಡಾರಂತೆ ಪನ್ನೀರ್ನ ಮಿಕ್ಸಪ್ ಮಾಡ್ತಾ ಇದೀವಿ. ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಸೈಜ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಶ್ರೂಮು, ಕ್ಯಾಪ್ಸಿಕಮ್ಮು, ಯೆಲ್ಲೋ ಕಲರು, ರೆಡ್ ಕಲರು, ಗ್ರೀನ್ ಕಲರು ಹಾಗೂ ಆನಿಯನ್ ಇದಿಷ್ಟನ್ನು ಚೆನ್ನಾಗಿ ಸೇರಿ ಮಿಕ್ಸ್ ಹೊಡಿತಾ ಇದೀವಿ. ಜೆಕೆ ನೀವು ಮಿಕ್ಸ್ ಮಾಡಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ? ಈಗ ಪನ್ನೀರು, ಮಶ್ರೂಮು, ರೆಡ್ ಆ್ಯಂಡ್ ಯೆಲ್ಲೋ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ ಇದಿಷ್ಟು ಎಲ್ಲ ಮಸಾಲೆ ಜೊತೆ ಸಖತ್ತಾಗಿ ಮಿಕ್ಸಪ್ ಆಗಿದೆ. ಈಗ ಒಂದು 20 ನಿಮಿಷ ಬ್ಲೆಂಡ್ ಆಗಕ್ಕೆ ಬಿಡಬೇಕು, ಅದನ್ನ ಮ್ಯಾರಿನೇಟ್ ಆಗೋದಕ್ಕೆ. ಒಳಗಡೆ ಏನಾರ ಮಾಡಿ ಇಟ್ಕೊಬಿಟ್ಟಲ್ಲ. ಮಾಡ್ಕತೆ. ಅದೇನೋ ಬಾರ್ಬಿಕ್ಯೂ ಮಾಡ್ತೀನಿ ಅನ್ಕೊಂಡು ನಾಟಕ ಆಡ್ಕೊಂಡು ನನ್ನ ಕೈಲಿ ಕ್ಯಾಂಡ ಮಾಡಿಸಿ ಇಷ್ಟೊತ್ತು ತನಕ ಬರೀ ಕ್ಯಾಂಡವೇ ಆಗದೆ. ಅಯ್ಯೋ ಕಣೋ, ಹಚ್ಚಿ ಮಡಕೆ ಸುಡ್ತಾಯ್ತಾ? ಅಯ್ಯಯ್ಯಪ್ಪ. ಈಗ ಮ್ಯಾರಿನೇಟ್ ಮಾಡಾಗಿದೆ. ಈಗ ನಾವು ಪನ್ನೀರನ್ನ ಚುಚ್ಚುವ ಸಮಯ. ಯೆಲ್ಲೋ ಕ್ಯಾಪ್ಸಿಕಮ್ಮು, ಆಮೇಲೆ ಮಶ್ರೂಮು, ರೆಡ್ ಕ್ಯಾಪ್ಸಿಕಮ್ಮು, ಪನ್ನೀರು, ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ಮು ಮತ್ತೆ ಪನ್ನೀರು. ಸೊ ಇದನ್ನ ಈಗ ಈಗ ಇದನ್ನ ಕೆಂಡದ ಮೇಲೆ ಇಡ್ತಾ ಇದೀವಿ. ನಿಂಗ ಬೆಣ್ಣೆ ಹಚ್ತೀನಿ, ಈಗ ತಿರ್ಗಿಸ್ಲಾ? ನೀನ್ ತಿರ್ಗಿಸ್ಬೇಕಾದ್ರೆ ಬೆಣ್ಣೆ ಹಚ್ಬೇಕಾ?
ಸರಿ ಸರಿ ನೀನ್ ಹಂಗ್ ತಿರ್ಗಿಸ್ತಾ ಇದ್ರೆ ಲೂಸ್ ಆಯ್ತದ ಅದು ಆಯ್ತಾ. ಹಿಂಗ್ ಅನ್ನಕ್ ಹೋಗೋ ಟೈಮಲ್ಲಿ ಎಲ್ಲ ತುಬುಕದ ಕೆಳಗೆ ಜೆಕೆ. ಈ ಕೆಂಪು ಕಲರ್ ನೋಡ್ತಾ ಇದ್ರೆ ನಂಗೆ ನಾನು ಟೊಮೊಟೊ ಬಾತ್ ಮಾಡಿದಾಗ ಟೊಮೊಟೊನ ಹಾಕಿದ್ದೇ ನೆನ್ಪಾಯ್ತೈತೆ ಕಳ. ಟೇಸ್ಟ್ ಚೆನ್ನಾಗಿತ್ತು, ಏನ್ ಅದ್ಭುತವಾದಂತ ಟೇಸ್ಟು. ಇದುವರೆಗೂ ನೀನ್ ಲೈಫಲ್ಲೇ ಮಾಡದೇ ಇರೋಂತ ಟೇಸ್ಟ್ ಅದು. ನಾನು ಹೇಳ್ದೆ ಈ ಕೆಂಪು ಕಲರ್ ಕ್ಯಾಪ್ಸಿಕಮ್ಮೇ ಬೇಡ ಅಂತ. ಫಸ್ಟ್ ಟೈಮು ನಾನು ನಿಂಗ ಇಬ್ರು ಸೇರ್ಕೊಂಡು ಟ್ರೈ ಮಾಡಿದ್ದೀವಿ. ಹೆಂಗಾಗಿದೆಯೋ ಏನೋ ಟೇಸ್ಟ್ ನೋಡವ. ಇದು ಸಾಕದಾಗಿ ಬೈತದ ಆಕ್ಚುಲಿ. ಈಗ ಕಷ್ಟ ಮಾಡೋದು ಮೈನಾಗ ಮಸಾಲೆನೇ ಇದಕ್ಕೆ ಮಜಾ. ಬ್ಯೂಟಿಫುಲ್ ಆಗಿದೆ. ನಂದು ಇನ್ನೂ ಬೇಯ್ತಾ ಇದೆ. ಸಾಗದಾಗಿದೆ. ನಿಜವಲ್ಲೂ ಬೆಂದಿರುತ್ತಾ ಹಿಂಗೆ ಕೆಣದಲ್ಲಿ ಅಂತ ಡೌಟ್ ಇತ್ತು. ರಿಯಲಿ ಬೆಂದಿದೆ. ಏನ್ ಹೇಳಿ, ಈ ಸುಟ್ಬಾಡು ಇದರ ಸುಟ್ಕ ತಿನ್ನೋದು ಭಾರಿ ಮಜಾ ಇದೆ ಕಣ. ನೈಸ್. ನೀನ್ ಮಾಡ್ದೆ ಅಂತ ಇಷ್ಟ ಅಲ್ಲ, ಯೂಶಲ್ ಆಗಿ ಹೇಳ್ತಾ ಇದೀನಿ. ಸುಟ್ಬಾಡು ಅಲ್ಲಿ ನಿಂಗ ಲಾಸ್ಟ್ ಬಾರ್ಬಿಕ್ಯೂ ನನ್ಗ ನಿನಗ ಇಲ್ಲ ಇಬ್ರಿಗೂ ಶೇರ? ಇಬ್ರಿಗೂ ಅಲ್ಲ, ಮತ್ತೆ ಇಲ್ಲಿ ನಿಂತಿದ್ದಾರೆ ನೋಡು. ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಮ್ಮ ಮುಳುಬಾಗ್ಲಿಂದ ನಮ್ಮ ಪ್ರತಾಪ್ ಅಣ್ಣ ಅವ್ರು ಬಂದವ್ರೆ. ನಾವ್ ಹೆಂಗ್ ಸೆಟಪ್ ಮಾಡಿದ್ವಿ, ಏನ್ ಟೇಸ್ಟ್ ಮಾಡಿದೀರಾ ಅಂತ ನೋಡೋದಕ್ಕೆ ಅಂತಾನೆ ಸುಮ್ನೆ ಡೌ ಮಾಡಿದೆ. ಆಕ್ಚುಲಿ ಅವ್ರು ಇರೋದು ಮುಳುಬಾಗ್ಲು, ಆಕಸ್ಮಿಕವಾಗಿ ಮೈಸೂರು ಕಡೆ ಬಂದಿದ್ರು ನೋಡಕ್ಕೆ ಅಂತ ಇವತ್ತು ಬಂದವ್ರೆ. ಅಣ್ಣವರು ಟೇಸ್ಟ್ ನೋಡ್ಬಿಟ್ಟು ಹೆಂಗೆ ಅಂತ ಹೇಳ್ಬೇಕು. ಅಣ್ಣ ನಾಟಿ ಸ್ಟೈಲ್ ಇದು. ಸೂಪರ್ ಆಗಿದೆ ನೋಡೋದಕ್ಕೆ. ಈಗ ಹೇಳಿ. ಸೂಪರ್ ಆಗಿದೆ ಅಣ್ಣ, ಸುಮ್ಮನೆ ಡೌ ಮಾಡಬಾರ್ದು, ನಿಜ ಹೇಳ್ಬೇಕು. ಚೆನ್ನಾಗಿ ಬೆಂದಿದೆ, ಹಂಗಾಗಿ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾನು ಈ ತರ ಫೀಲ್ ಮಾಡ್ತಾ ಇರೋದು. ಹೌದಾ? ಹೌದು, ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಮ್ಗೆ ಬಂದಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ. ಈಗ ನೋಡಿದ್ರಲ್ಲ, ನಾವು ಪನ್ನೀರ್ ಬಾರ್ಬಿಕ್ಯೂ ಮಾಡಿದ್ವಿ. ಹೆಂಗೆ ವೆರಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿದೀವಿ ಅಂತ. ಇದೇ ರೀತಿ ಸಿಂಪಲ್ ಆಗಿ ನೀವು ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ, ತಿನ್ಕೊಳ್ಳಿ. ಹೊಸ ರೆಸಿಪಿಗೆ ಮರಿದೆ ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿರಿ. ಆಮೇಲೆ ಲಾಸ್ಟ್ 3 ದಿನದ ಎಪಿಸೋಡ್ ಅಲ್ಲಿ ಟೊಮೊಟೊ ಬಾತ್ ಮಾಡಿದೀನಿ. ಬಾತು ತಿಂದು ಬಾತ್